ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವನ್ನಾಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕದಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯುತ್ತಿದ್ದು, ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಿಸೆಂಬರ್ 21ರಿಂದ ಡಿಸೆಂಬರ್ 24ರವರೆಗೆ ನಡೆಯಲಿರುವ ಈ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿಯನ್ನು ರಾಜ್ಯ ಆರೋಗ್ಯ ಇಲಾಖೆ ಹೊಂದಿದೆ ಎಂದು ಟಿಎಚ್ಒ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಕೊರಟಗೆರೆ ತಾಲೂಕಿನಲ್ಲಿ ಡಿಸೆಂಬರ್ 21ರಿಂದ 24ರವರೆಗೂ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತಾಲೂಕಿನಲ್ಲಿ 69 ಬೂತ್ಗಳನ್ನು ಮಾಡಿದ್ದು 10,473 ನಮ್ಮ ಗುರಿ ಇದೆ. ಎಲ್ಲ ತಾಯಂದಿರಿಗೂ ಮತ್ತು ಮಕ್ಕಳಿಗೆ ಕಡ್ಡಾಯವಾಗಿ ಹಾಕಿ ಪೋಲಿಯೋ ನಿರ್ಮೂಲನೆಗೆ ಕ್ರಮ ಕೊಡಬೇಕಂತ ಕೋರುತ್ತೇನೆ. ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಡಿಸೆಂಬರ್ 21ರಿಂದ 24ರವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಎಲ್ಲ ತಾಯಂದಿರು ತಪ್ಪದೇ ಈ ಒಂದು ಪಲ್ಸ್ ಪೋಲಿಯೋದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊತ, ಈ ಒಂದು ಪಲ್ಸ್ ಪೋಲಿಯೋವನ್ನು ನಮ್ಮ ರೋಟರಿ ಸಂಸ್ಥೆಯ ಒಬ್ಬರು ಡಾಕ್ಟ್ರು ಈ ಒಂದು ಪಲ್ಸ್ ಇದನ್ನು ಪೋಲಿಯೋ ಡ್ರಾಪ್ಸನ್ನು ಕಂಡುಹಿಡಿದು WHO ರೆಫರ್ ಮಾಡ್ತಾರೆ. WHO ಆಗಿದಾಗ ತಿರ್ಗಾ ಮತ್ತೆ ವಾಪಸ್ಸು ರೋಟರಿ ಇಂಟರ್ನ್ಯಾಷನಲ್ಗೆ ವಾಪಸ್ ಬರುತ್ತೆ. ಆ ಒಂದು ಟೈಮಲ್ಲಿ ಇಡೀ ಪ್ರಪಂಚಾದ್ಯಂತ ಹಣವನ್ನು ಸಂಗ್ರಹಣೆ ಮಾಡಿ ನಮ್ಮ ರೋಟರಿ ಸಂಸ್ಥೆ ಈ ಒಂದು ಮಹತ್ ಕಾರ್ಯವನ್ನು ಹಮ್ಮಿಕೊಂಡು ಇದನ್ನು ಸಕ್ಸಸ್ ಮಾಡಿರುತ್ತೆ. ದೇಶಾದ್ಯಂತ ಜಾರಿಯಲ್ಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಇಲಾಖೆಗಳ ಒಂದು ಸಹಕಾರ ಮತ್ತು ರೋಟರಿ ಕ್ಲಬ್ ಸಹಕಾರದಿಂದ ಈ ದಿನ ನಮ್ಮ ಕೊರಟಗೆರೆ ತಾಲೂಕಿನ ಎಲ್ಲ 5 ವರ್ಷದ ಒಳಗಿನ ಮಕ್ಕಳಿಗೆ ಜೀವ ರಕ್ಷಕ ಹನಿ ಅಂತೇಳಿ ನಾವು ಕರಿತೀವಿ. ಪೋಲಿಯೋ ವಿರುದ್ಧ ಹೋರಾಡ್ತಕ್ಕಂಥ ಒಂದು ಲಸಿಕೆ ಇದಾಗಿದ್ದು, ಎಲ್ಲ ಮಕ್ಕಳು ಯಾವುದೇ ರೀತಿಯ ಒಂದು ಮಗುನು ಸಮೇತ ಇದರಿಂದ ಹೊರತಾಗಿ ಇರಬಾರ್ದು. 100% ಶೇಕಡ 100% ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೆ ಈ ಒಂದು ಲಸಿಕೆ ಸಿಗಬೇಕು.